ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಮತ್ತೆ ನೀಟ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೊಡ್ತಿದ್ರೆ, ನೀಟ್ ಬಗ್ಗೆ ಇವಾಗ ರಿಸಲ್ಟ್ ಬಿಟ್ರೆ ಇನ್ನೇನು ಅಪ್ಡೇಟ್ ಇಲ್ಲ. ಸೊ ಹಂಗಾಗಿನೇ KCET ಬಗ್ಗೆನೇ ಕೂಡ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಸೊ ಮೊದಲನೇದಾಗಿ KCET ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, ಈ ಸತಿ ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರೆ. ಸೊ ಇವಾಗ ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಬಿಟ್ಬಿಡಿ. ಸೊ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಇದಕ್ಕೋಸ್ಕರ ನಿಮ್ಮ ಹತ್ರ ಕಾಲೇಜ್ ಲಿಸ್ಟ್ ಇರಬೇಕಾಗುತ್ತೆ. ಇವಾಗ ಅವಾಗಲೇ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಎಕ್ಸ್ಟೆಂಡ್ ಆಗಿದೆ. ನೀವು ಒಂದ್ ವೇಳೆ ಇನ್ನು ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜಸ್ಗೆ ಏನೋ ಲಿಸ್ಟ್ ಮಾಡಕ್ ಬರ್ತಿಲ್ಲ ಅಂತ ಹೇಳೋದಾದ್ರೆ, ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿನಲ್ಲಿ ಯಾವೆಲ್ಲ ಕಾಲೇಜಸ್ ನಾವು ಆ್ಯಡ್ ಮಾಡಬೇಕು ನಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ನಾನು ಇವಾಗ ಕಟ್ ಆಫ್ ಬಗ್ಗೆ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಆ್ಯಡ್ ಮಾಡುವಂತ ಒಂದು ಕಾಲೇಜಸ್ನ ಹೇಳಿ ಬ್ರೋ ಅಂತ ಕೇಳ್ತಿದ್ರೆ, ಸೊ ಅದಕ್ಕೋಸ್ಕರನೇ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಪ್ರಿಡಿಕ್ಟ್ ಮಾಡುವಂತ ಒಂದು ಕಾಲೇಜಸ್ನ PDF ನ ತಗೊಂಡ್ಬಂದಿದ್ದೀನಿ. ಸಿಂಪಲ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಯಾಂಪಸ್ ಅವರ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ನೇಮ್ ಹಾಕಬೇಕಾಗುತ್ತೆ, ನಿಮ್ಮ ಒಂದು ರ್ಯಾಂಕ್ ಎಕ್ಸಾಕ್ಟ್ ರ್ಯಾಂಕ್ ಎಷ್ಟು ಬಂದಿತ್ತು ಅದನ್ನ ರ್ಯಾಂಕ್ ಹಾಕಿ, ಮತ್ತೆ ಕ್ಯಾಟಗರಿನ ನೀವು ಚೂಸ್ ಮಾಡಬೇಕಾಗುತ್ತೆ. ಜನರಲ್, SC, ST ಯಾವ್ದು ಬೇಕಾದ್ರೂ ಕೂಡ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ, ಮತ್ತೆ ನಿಮ್ಮ ಒಂದು ಬ್ರಾಂಚ್ ಯಾವುದು, ಬ್ರಾಂಚ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅನಲೈಸ್ ಮೈ ಕಾಲೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ, ಫಸ್ಟ್ ನಿಮ್ಮ ಒಂದು ರ್ಯಾಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡ್ಬಿಡುತ್ತೆ ಅದು. ಸೊ ಮಾಡ್ರೇಟ್ ಯಾವುದು, ಸೇಫ್ ಯಾವುದು, ಪ್ರತಿಯೊಂದನ್ನು ಕೂಡ ಟಫ್ ಯಾವುದು ಕಾಲೇಜಸ್ ಅಂತ ಹೇಳ್ಬಿಟ್ಟು ತೋರಿಸ್ಬಿಡುತ್ತೆ. ಅಲ್ಲಿ ನೀವು ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಭಾರ್ಗವ್ 50 BHARGAV 50 ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದೀರಾ ಅಂದ್ರೆ 50 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ 50 ರೂಪಾಯಿ ನೀವು ಡಿಸ್ಕೌಂಟ್ ತಗೊಂಡ್ ಆದ್ಮೇಲೆ ಅನ್ಲಾಕ್ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 149 ರುಪೀಸ್ ಆಗುತ್ತೆ. ಆಕ್ಚುಲಿ ಇದರ ಒಂದು PDF ಬೆಲೆ ಬಂದ್ಬಿಟ್ಟು 150 ರುಪೀಸ್. ನನ್ನ ಒಂದು ಕೂಪನ್ ಆಡ್ ಮಾಡಿದೀರಾ ಅಂದ್ರೆ 149 ರುಪೀಸ್ಗೆ ಸಿಕ್ಬಿಡುತ್ತೆ ನಿಮಗೆ. ಸೊ ಅನ್ಲಾಕ್ ಮೈ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ, ಯಾವ್ದರ ಕ್ರೆಡಿಟ್ ಆಗಿರ್ಬೋದು, ಯಾವ್ದರ Paytm, ಯಾವ್ದ್ರ ಬೇಕಾದ್ರೂ ಅಮೌಂಟ್ ನ ನೀವು ಪೇ ಮಾಡಿದೀರಾ ಅಂತ ಹೇಳೋದಾದ್ರೆ PDF ಓಪನ್ ಆಗುತ್ತೆ. ಆ ಒಂದು PDF ಅಲ್ಲಿ ನೋಡಬಹುದು ನಿಮ್ಮ ಒಂದು ನೇಮು, ರ್ಯಾಂಕು, ಕ್ಯಾಟಗರಿ ಮತ್ತೆ ಬ್ರಾಂಚ್ ಪ್ರತಿಯೊಂದನ್ನು ಕೂಡ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಟಫ್ ಆಗಿರ್ಬೋದು, ಈಸಿ, ಯಾವ ಒಂದು ಕಾಲೇಜು ಕಂಪ್ಲೀಟ್ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇದೆ ಅಷ್ಟು ಕಾಲೇಜಸ್ ಕೂಡ ಬಂದ್ಬಿಡುತ್ತೆ. ಕ್ಲೀನ್ ಆಗಿ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಇವೆಲ್ಲ ಪ್ರಿಫರ್ ಮಾಡ್ಬೋದು, ಸೇಫ್ ಇರೋವೆಲ್ಲಾನು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಪ್ರತಿಯೊಬ್ರು ಕೂಡ ಹೋಗಿ PDF ನ ತಗೊಳ್ಳಿ. 149 ರುಪೀಸ್ ಮಾತ್ರ. ಕೂಪನ್ ಕೋಡ್ ಭಾರ್ಗವ್ 50 ನ ಯೂಸ್ ಮಾಡೋದು ಮರಿಬೇಡಿ. ಸೊ ನಿಮ್ಗೆ PDF ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ರು ಕೂಡ ಭಾರ್ಗವ್ 50 ಕೂಪನ್ ಕೋಡ್ ನ ಅಲ್ಲಿ ಹಾಕಿದ್ರೆ 50 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅದಾದ್ಮೇಲೆ ನೀವು ಬೈ ಮಾಡ್ಕೊಂಡು ಆರಾಮಾಗಿ ಕಾಲೇಜ್ ಲಿಸ್ಟ್ ನ ಹಾಕೋಬಹುದು, ಓಕೆನಾ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಸೊ ಇವಾಗ ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಲಾಸ್ಟ್ ಇಯರ್ ನ ಸೇಮ್ ಕೋರ್ಸ್ ನೋಡ್ಕೊಳ್ಳೋದಾದ್ರೆ, ಇವಾಗ ಕಂಪ್ಯೂಟರ್ ಸೈನ್ಸ್ ಅಂತ ಅನ್ಕೊಳ್ಳಿ, ಸೇಮ್ ಕೋರ್ಸ್ ನೋಡ್ಕೊಳ್ಳೋದಾದ್ರೆ ಒಂದು 15,000 20,000 ಇತ್ತು ಅಂತ ಹೇಳೋದಾದ್ರೆ, ಈ ವರ್ಷ ಬಂದು ಅದು 30,000-32,000 ತನಕ ಬಂದು ನಿಂತಿದೆ. ಸೊ ಹಿಂಗಾದ್ರೆ ಪ್ರತಿಯೊಂದು ಕೋರ್ಸ್ಗೂ ಕೂಡ ಕಟ್ ಆಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇನ್ನೊಂದು 2 ವರ್ಷ 3 ವರ್ಷ ಆದ್ಮೇಲೆ ಅದಿನ್ನ ಕಾಂಪಿಟೇಟಿವ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿನೇ ಸ್ಕಿಲ್ಸ್ ಇಂಪಾರ್ಟೆಂಟು, ಸ್ಕಿಲ್ಸ್ ನ ಬೆಳೆಸ್ಕೊಳ್ಳಿ. ಸೊ ಒಂದು ಒಳ್ಳೆ ಕಂಪ್ನಿನಲ್ಲಿ ನೀವು ಪ್ಲೇಸ್ ಆಗಬೇಕು ಅಂತ ಹೇಳೋದಾದ್ರೆ, ನೀವು ಒಂದು ಒಳ್ಳೆ ಕಾಲೇಜ್ನಲ್ಲಿ ಓದಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟು. ಸೊ ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದೀನಿ, ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿನಲ್ಲಿ ಕರೆಕ್ಟ್ ಆಗಿರುವಂಥ ಒಂದು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಕಾಲೇಜ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.